7020 ಆಸ್ತಿಗಳ ಹರಾಜಿಗೆ ಕ್ರಮ ಕೈಗೊಳ್ತಾ ಇರುವಂಥದ್ದು ಜಿಬಿಎ. ತೆರಿಗೆ ಬಾಕಿ ಪಾವತಿಸಿದವರ ಆಸ್ತಿ ಸೇಲ್ 437 ಕೋಟಿ ತೆರಿಗೆ ಬಾಕಿಯಂತೆ. ನೋಡಿ, ಆಸ್ತಿ ತೆರಿಗೆ ಪಾವತಿಸದ 7,000 ಮಾಲೀಕರ ಆಸ್ತಿಗಳ ಹರಾಜಿಗೆ ಕ್ರಮ ಕೈಗೊಂಡಿರುವುದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಿಳಿಸಿದೆ. ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 5 ನಗರ ಪಾಲಿಕೆಗಳಲ್ಲಿ ಸುಮಾರು 7,000 ಆಸ್ತಿ ಮಾಲೀಕರು ಸಾಕಷ್ಟು ತೆರಿಗೆಯನ್ನು ಕಟ್ಟದೇನೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಈ ಸಂಬಂಧ ಆಸ್ತಿ ಮಾಲೀಕರಿಗೆ ನೋಟಿಸ್ಗಳನ್ನು ಕಳಿಸಲಾಗಿತ್ತು. ಆದರೂ ಅವರು ತೆರಿಗೆ ಪಾವತಿಸದ ಕಾರಣ ಮುಂದಿನ ಕ್ರಮವಾಗಿ ಜಪ್ತಿ ಆದೇಶವನ್ನು ಹೊರಡಿಸಲಾಗಿತ್ತು. ಜಪ್ತಿ ಆದೇಶಗಳ ಹೊರಡಿಸಿದ ಬಳಿಕವೂ ತೆರಿಗೆ ಪಾವತಿಸದ ಕಾರಣ ಕೊನೆಯ ಕ್ರಮವಾಗಿ ಈ ಆಸ್ತಿಗಳನ್ನು ಫೆಬ್ರವರಿ 17ರಂದು ಆಯಾ ವಲಯಗಳ ಜಂಟಿ ಆಯುಕ್ತರ ಕಚೇರಿಗಳಲ್ಲಿ ಹರಾಜು ಮಾರಾಟಕ್ಕೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಹರಾಜಿಗೆ ಸಂಬಂಧಿಸಿದ ನೋಟಿಸ್ಗಳ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾರ್ಯಾರು ಪೇ ಮಾಡಿರಲಿಲ್ವೋ, ತೆರಿಗೆಯನ್ನು ಕಟ್ಟಿರಲಿಲ್ವೋ ಅವ್ರಿಗೆಲ್ರಿಗೂ ಇದೊಂದು 7020 ಆಸ್ತಿಗಳ ಹರಾಜಿಗೆ ಕ್ರಮ ಕೈಗೊಳ್ತಾ ಇರುವಂಥದ್ದು ಜಿಬಿಎ. ತೆರಿಗೆ ಬಾಕಿ ಪಾವತಿಸಿದವರ ಆಸ್ತಿ ಸೇಲ್ 437 ಕೋಟಿ ತೆರಿಗೆ ಬಾಕಿಯಂತೆ. ನೋಡಿ, ಆಸ್ತಿ ತೆರಿಗೆ ಪಾವತಿಸದ 7,000 ಮಾಲೀಕರ ಆಸ್ತಿಗಳ ಹರಾಜಿಗೆ ಕ್ರಮ ಕೈಗೊಂಡಿರುವುದಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಿಳಿಸಿದೆ. ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವ 5 ನಗರ ಪಾಲಿಕೆಗಳಲ್ಲಿ ಸುಮಾರು 7,000 ಆಸ್ತಿ ಮಾಲೀಕರು ಸಾಕಷ್ಟು ತೆರಿಗೆಯನ್ನು ಕಟ್ಟದೇನೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಈ ಸಂಬಂಧ ಆಸ್ತಿ ಮಾಲೀಕರಿಗೆ ನೋಟಿಸ್ಗಳನ್ನು ಕಳಿಸಲಾಗಿತ್ತು. ಆದರೂ ಅವರು ತೆರಿಗೆ ಪಾವತಿಸದ ಕಾರಣ ಮುಂದಿನ ಕ್ರಮವಾಗಿ ಜಪ್ತಿ ಆದೇಶವನ್ನು ಹೊರಡಿಸಲಾಗಿತ್ತು. ಜಪ್ತಿ ಆದೇಶಗಳ ಹೊರಡಿಸಿದ ಬಳಿಕವೂ ತೆರಿಗೆ ಪಾವತಿಸದ ಕಾರಣ ಕೊನೆಯ ಕ್ರಮವಾಗಿ ಈ ಆಸ್ತಿಗಳನ್ನು ಫೆಬ್ರವರಿ 17ರಂದು ಆಯಾ ವಲಯಗಳ ಜಂಟಿ ಆಯುಕ್ತರ ಕಚೇರಿಗಳಲ್ಲಿ ಹರಾಜು ಮಾರಾಟಕ್ಕೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಹರಾಜಿಗೆ ಸಂಬಂಧಿಸಿದ ನೋಟಿಸ್ಗಳ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾರ್ಯಾರು ಪೇ ಮಾಡಿರಲಿಲ್ವೋ, ತೆರಿಗೆಯನ್ನು ಕಟ್ಟಿರಲಿಲ್ವೋ ಅವ್ರಿಗೆಲ್ರಿಗೂ ಇದೊಂದು